ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ಹಿರಿಯರಿಗೆ, ಎಲ್ಲ ತಾಯಂದಿರಿಗೆ, ಎಸ್ಪೆಷಲಿ ಎಲ್ಲ ನನ್ನ VIP ಗೆ ಎಲ್ರಿಗೂ ನಮಸ್ಕಾರ. ಇವತ್ತು ನಿಮ್ಗೆ ಗೊತ್ತಿದೆ, ಇಲ್ಲಿ ಸೇರಿರೋ ಉದ್ದೇಶ ಒಂದು ಸಾಂಗ್ ಲಾಂಚ್, ಸರ್ಸೆ ಸಾಂಗ್. ಖುಷಿ ವಿಚಾರ ಏನು ಅಂದರೆ, ಇದು ನಮ್ಮ 4ನೇ ಸಾಂಗು. ಫಸ್ಟ್ ಸಾಂಗ್ ಬಂದು ಶಿವ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅದು. ಅದಾದಮೇಲೆ ಸೆಟ್ ಆಗಲ್ಲ ಸಾಂಗು ತುಂಬಾ ಮಕ್ಕಳೆಲ್ಲ ಇಷ್ಟಪಟ್ಟಿದ್ದಾರೆ. ಅದಾದಮೇಲೆ ಅಣ್ತಮ್ಮ ಜೋಡಿತ್ತು, ಪರ್ಸ್ನಲಿ ಅದು ನನ್ನ ಫೇವ್ರೆಟ್ ಸಾಂಗು. ಈಗ ಸರ್ಸೆ ಸಾಂಗು. ಸೊ ಎಲ್ಲ ಸಾಂಗೂ ತುಂಬಾ ಇಷ್ಟಪಟ್ಟಿದ್ದೀರ. ಡೆಫಿನೆಟ್ಲಿ ಈ ಸಾಂಗು ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಒಂದು ನಂಬಿಕೆ. ಈ ನಂಬಿಕೆ ಬರೋದಕ್ಕೆ ಕಾರಣ ಏನು ಅಂದರೆ ಫೌಂಡೇಶನ್ ಇಷ್ಟು ಸ್ಟ್ರಾಂಗ್ ಫೌಂಡೇಶನ್ ಇದೆ ಅಂದರೆ ಅದಕ್ಕೆ ನಮ್ಮ ಪ್ರೊಡ್ಯೂಸರ್ ಕಾರಣಕರ್ತರು ವೆಂಕಟ್ ಸರ್, ಹಾಗೆ ಸುಪ್ರೀತ್ ಸರ್ ಅವರು. ಮ್ಯೂಸಿಕ್ ಇಷ್ಟು ಚೆನ್ನಾಗಿ ಕಂಪೋಸ್ ಮಾಡಿರೋ ನಮ್ಮ ಅರ್ಜುನ್ ಜನ್ಯ ಸರ್ ಬಗ್ಗೆ ಹೇಳಬೇಕು. ರೀರೆಕಾರ್ಡಿಂಗೇ ಆಗಲಿ ಅಥವಾ ಮ್ಯೂಸಿಕ್ ಕಂಪೋಸ್ ಮಾಡೋದಕ್ಕೆ ಆಗಲಿ, ಇವರಿಬ್ಬರು ಊರಲ್ಲೇ ಇರ್ತಾ ಇರಲಿಲ್ಲ. ಎಲ್ಲಿದ್ದೀನಿ ಅಂದರೆ ಲಂಡನಲ್ಲಿ ಇದ್ದೀನಿ ಅಂತಿದ್ರು. ಸೊ ತುಂಬಾ ಅಂದರೆ ತುಂಬ ಹಾರ್ಡ್ ವರ್ಕ್ ಕಾಣಿಸುತ್ತೆ ಲೈವ್ ಮ್ಯೂಸಿಕ್ ಮಾಡಿಸಿದ್ರೆ. ಯೂಶ್ವಲಿ ಲೈವ್ ಅನ್ನೋದು ಇವಾಗ ಕಮ್ಮಿ ಆಗ್ತಾ ಇದೆ, ಬಟ್ ನಮ್ಮ ಡೈರೆಕ್ಟ್ರ್ ಹಿ ಮೇಡ್ ಶೋರ್ ಎಲ್ಲ ಲೈವ್ ಬೇಕು, ಲೈವ್ ಮ್ಯೂಸಿಕ್ ಮಾಡಬೇಕು. ಎಲ್ಲ ಮ್ಯೂಸಿಷಿಯನ್ಸ್ಗೂ ಎಷ್ಟೊಂದು ಜನಕ್ಕೆ ಹೊಸದಾಗಿ ಅವಕಾಶ ಕೊಡ್ತಾ ಇರ್ತಾರೆ ನಮ್ಮ ಪ್ರೇಮಣ್ಣ, ಲಿರಿಕ್ಸೇ ಆಗಲಿ ಅದೇ ಆಗಲಿ. ಸೊ ಡೆಫಿನೆಟ್ಲಿ ಈ ಆ್ಯಲ್ಬಮ್ ಇಷ್ಟು ಚೆನ್ನಾಗಿ ಆಗತ್ತೆ ಅನ್ನೋದಕ್ಕೆ ಅದು ಅರ್ಜುನ್ ಜನ್ಯ ಸರ್ ಹಾಗೆ ಪ್ರೇಮ್ ಸರ್ ಇಂದನೇ ಸಾಧ್ಯ ಅಂತ ಅನ್ಸುತ್ತೆ. ಯಾಕೆಂದರೆ ತುಂಬ ಹೋಮ್ವರ್ಕು, ತುಂಬ ಡೀಟೇಲ್ ಮಾಡ್ತಾ ಇರ್ತಾರೆ. ಇವ್ರು ಶಾರ್ಟ್ ತೆಗಿಬೇಕಾದ್ರೂ ಅದು ಹಾರ್ಡ್ ಮ್ಯೂಸಿಕ್ ಹೇಳ್ತಾ ಇರ್ತಾರೆ, ಅಂದರೆ BGM ಬ್ಯಾಕ್ಗ್ರೌಂಡ್ ಸ್ಕೋರಿಂಗೆಲ್ಲ ಹೇಳ್ತಾ ಇರ್ತಾರೆ. ಸೊ ಅದು ಬಿಟ್ಟರೆ ನಮ್ಮ ಆನಂದ್ ಆಡಿಯೋ ಸರ್ ಬಗ್ಗೆ ಮಾತಾಡಬೇಕು. ಯಾಕಂದರೆ ಶ್ಯಾಮ್ ಸರ್ ಆಗಲಿ, ಆನಂದ್ ಸರ್ ಆಗಲಿ, ನನ್ನ ಫಸ್ಟ್ ಮೂವಿ ಅದ್ದೂರಿಯಿಂದನೂ ಅವರೇ ತೊಗೊಂಡಿರೋದು. ಸೊ ಇವಾಗ KD ತಿರ್ಗ ತೊಗೊತಾ ಇದ್ದಾರೆ. ಸೊ ಅದೊಂದು ಖುಷಿ ವಿಚಾರ. ನಾನು ರಕ್ಷಿತಾ ಮ್ಯಾಮ್ ಬಗ್ಗೆ ಮಾತಾಡಲೇಬೇಕು. ಅಂದರೆ ಅವ್ರ ಕೆಲಸ ಗೊತ್ತಾಗಲ್ಲ, ಬಟ್ ಬ್ಯಾಕ್ ಎಂಡಲ್ಲಿ ತುಂಬಾ ಒಂದು ಮೋಟಿವೇಟಿಂಗು, ಅಥವಾ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಇಮ್ಮಿಡಿಯೇಟಾಗಿ ಶೀಲ್ ಬಿ ದೇರ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್, ಇಟ್ ಮೀನ್ಸ್ ಅ ಲಾಟ್. ನಮ್ಮ ಹೀರೋಯಿನ್ ಮ್ಯಾಮ್ ಬಗ್ಗೆ ಹೇಳಬೇಕು, ರಿಷ್ಮಾ ಮ್ಯಾಮ್. ಮೇಡಮ್ ಅವರು ಎಕ್ಸ್ಟ್ರಾಡಿನರಿ ಡಾನ್ಸರು. ಡೆಫಿನೆಟ್ಲಿ ಈ ಸಿನಿಮಾಲಿ ಡೈಲಾಗ್ ಡೆಲಿವರಿ ಆಗಿರಲಿ, ಇನ್ಕ್ಲೂಡಿಂಗ್ ಡಬ್ಬಿಂಗ್ ಆಗಿರಲಿ, ತುಂಬಾ ಹಾರ್ಡ್ ವರ್ಕ್ ಅನಿಸುತ್ತೆ. ಎಫರ್ಟ್ ಅಂತೂ ಡೆಫಿನೆಟ್ಲಿ ಇದೆ. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಯು. ಅದಾದಮೇಲೆ ನಮ್ಮ ಕ್ಯಾಪ್ಟನ್ ಬಗ್ಗೆ ಮಾತಾಡಬೇಕು, ಪ್ರೇಮ್ ಸರ್. ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೀರೋ ಅಂದರೆ ದಟ್ ಈಸ್ ಪ್ರೇಮ್ ಸರ್. ಏಕೆಂದರೆ ಅಣ್ಣ ಡ್ಯೂರೇಷನ್ ಎಲ್ಲ ಹೇಳ್ಬೋದಾ ಸಿನಿಮಾದು? 2 hours 23 minutes ಅಂತ ಸಿನಿಮಾ KD. ಸೊ ಇದೆ ಏಪ್ರಿಲ್ 30ನೇ ತಾರೀಕು ಬಿಡುಗಡೆ ಆಗ್ತಾಯಿದೆ. ಈ ಚಿತ್ರದಲ್ಲಿ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದರೆ, ಎಡಿಟರು ಸಂಕೇತ್ ಅವರಾಗಿರ್ಬೋದು, ಫಸ್ಟ್ ಮೂವಿ ತಿರ್ಗಿ ಅವ್ರಿಗೂ ಚಾನ್ಸ್ ಕೊಡ್ತಾ ಇರೋದು ಅಗೇನ್ ಪ್ರೇಮ್ ಸರ್. ಕ್ರಾಂತಿ ಅವರು ಡೈಲಾಗು, ತಿರ್ಗಿ ಅವ್ರಿಗೂ ಬ್ಯಾಕ್ ಎಂಡಲ್ಲಿ ಇದ್ದಿದ್ದವರು ಮಂಜು ಅವರು, ತಿರ್ಗಿ ಅವ್ರಿಗೂ ಹೊಸ ಸಾಂಗ್ ಬರ್ಸಿದ್ರು. ಸೊ ಹೀಸ್ ಲೈಕ್ ಒಂಥರ ಆಪರ್ಚುನಿಟಿ ಕೊಡುವಂಥ ಒಂದು ಮನಸ್ಸಿರುವಂಥ ಒಂದು ಒಳ್ಳೆ ವ್ಯಕ್ತಿತ್ವ ಇರೋ ವ್ಯಕ್ತಿ ಅಂದರೆ ದಟ್ ಇಸ್ ಪ್ರೇಮ್ ಸರ್. ಸೊ ಇದೇ ಏಪ್ರಿಲ್ 30ನೇ ತಾರೀಕು ನಾನು ಕಾಯ್ತಾ ಇದ್ದೀನಿ. ನಿಮ್ಗಳ ಥರನೇ ನಾನು ಎಕ್ಸೈಟೆಡು. ಆ್ಯಂಡ್ ನೋರಾ ಮ್ಯಾಮ್, ವೆರಿ ನೈಸ್ ಮೀಟಿಂಗ್ ಯು, ಆಲ್ ದಿ ಬೆಸ್ಟ್. ಆ್ಯಂಡ್ ಈ ಸಿನಿಮಾದಲ್ಲಿ ದೊಡ್ಡ ಹಿರಿಯ ಕಲಾವಿದರು ಮಾಡಿದರೆ, ರವಿಚಂದ್ರನ್ ಸರ್ ಆಗಿರ್ಬೋದು, ರಮೇಶ್ ಸರ್ ಆಗಿರ್ಬೋದು, ಸುಚೀಂದ್ರ ಪ್ರಸಾದ್ ಸರ್ ಆಗಿರ್ಬೋದು, ರವಿಶಂಕರ್ ಸರ್ ಆಗಿರ್ಬೋದು, ದೊಡ್ಡ ಸ್ಟಾರ್ಗಳ ಜೊತೆ ವರ್ಕ್ ಮಾಡುವಂಥ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಡೈರೆಕ್ಟರ್ಗೆ. ಯಾಕೆಂದರೆ ಅವ್ರುಗಳಿಂದ ಕಲಿಯೋದು ತುಂಬಾ ಇತ್ತು. ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಎವ್ರಿಬಡಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದು ಏಪ್ರಿಲ್ 30ನೇ ತಾರೀಕು ನಿಮಗೆ ಸಿನಿಮಾ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಏನಕ್ಕೆ ಅಂದರೆ ಇದರಲ್ಲಿ ಒಂದು ಸ್ಟ್ರಾಂಗ್
ಮೆಸೇಜ್ ಇದೆ. ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಫ್ಯಾಮಿಲಿ ಎಂಟರ್ಟೈನರ್. ನಿಮ್ಮೆಲ್ರಿಗೂ ಕೇಳಿ ಅಂತ ಇಟ್ಟಿದ ತಕ್ಷಣ ಬರೀ ಮಾಸ್ ಇರುತ್ತೆ, ಬರೀ ಫೈಟ್ಸ್ ಇರುತ್ತೆ ಅಂತ ಅಂದ್ಕೊಳ್ಳೋದಕ್ಕೆ ಚಾನ್ಸೇ ಇರಬಾರ್ದು ಅಂತಲೇ ನಾವು ಜೋಡೆತ್ತು ಸಾಂಗ್ ರಿಲೀಸ್ ಮಾಡಿದ್ವಿ. ಇಟ್ ಈಸ್ ಅ ಫ್ಯಾಮಿಲಿ ಎಂಟರ್ಟೈನರ್, ಪಕ್ಕಾ ಫ್ಯಾಮಿಲಿ ಡ್ರಾಮಾ ತೋರಿಸಿರುವಂಥ ಮೂವಿ ಕೇಳಿ. ಸೊ ನೀವೆಲ್ಲ ಎಲ್ಲರೂ ಕುಟುಂಬದ ಸಮೇತ ನೋಡುವಂಥ ಚಿತ್ರ ಕೇಳಿ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ ಆಶೀರ್ವಾದ ಮಾಡಿ. ನಮ್ಮ ವಿಲಿಯಮ್ಸ್ ಅವರು ಇದ್ದಾರೆ, ಅವರು ಕ್ಯಾಮ್ರಾ ಹ್ಯಾಂಡಲ್ ಮಾಡಿದ್ರು. ತುಂಬಾ ಇಡೀ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ ಆಂಜನೇಯ. ಶಿವರಾಯ್. Thank you, Dhruva sir. And of course,